ಯಾಕಮ್ಮ ಹಿಂಗ್ ಹೊತ್ಕೊಂಡೆ? ಫ್ಯಾನ್ ಆನ್ ಮಾಡ್ಬಿಟ್ಟಿದ್ದೀನಿ, ತಣ್ಣಗಿರ್ಲಿ. ಇದೊಂದು ಡಕೋಟಾ ವಿಮಾನ ಅಂತ ಇದೆ. ಎಲ್ರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಧರ್ಮಸ್ಥಳದಲ್ಲಿ ದರ್ಶನ ಮುಗಿಸ್ಕೊಂಡು ಬಂದ್ವಿ. ಇವಾಗ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೊರಟಿವಿ. ಇವಾಗ 5:30 6 ಗಂಟೆವರೆಗೂ ಇಲ್ಲೇ ಇರ್ಬೋದಾಯಿತು. ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋದ್ರಿಂದ ರೂಮ್ ಬೇಗನೆ ಖಾಲಿ ಮಾಡ್ಕೊಡ್ತಾ ಇದೀವಿ. ಟೈಮ್ ಇವಾಗ ಒಂದು 3-3:30 ಆಗಿದೆ. ಇಲ್ಲಿಂದ ಹೋಗ್ಬೇಕನ್ನಪ್ಪ ಅಂತ ಬೇಜಾರಾಗ್ತಾ ಇದೆ. ಅಲ್ಲಿಂದ ಬರೋವಾಗ ಎಷ್ಟು ಖುಷಿಯಿಂದ ಬಂದು ಇವಾಗ ತುಂಬಾ ಬೇಜಾರು ಮಾಡ್ಕೊಂಡು ಹೋಗ್ತಾ ಇದ್ವಿ. ಮತ್ತೆ ಯಾವಾಗ ಬರ್ತೀವಿ ಅಂತ ಅನ್ನಿಸ್ತಾ ಇದೆ. ಏನು ಮಾಡೋಕ್ಕಾಗಲ್ಲ, ಬರೋಂಥ ಭಕ್ತಾದಿಗಳಿಗೆ ಜಾಗ ಬೇಕಲ್ವಾ, ಖಾಲಿ ಮಾಡ್ಕೊಳ್ಲೇಬೇಕು. ತುಂಬಾ ಭಾರವಾದ ಮನಸ್ಸಿಂದ ಹೊರಡ್ತಾ ಇದ್ವಿ. ನೋಡಿ, ಬ್ಯಾಗ್ ಎಲ್ಲ ಪ್ಯಾಕ್ ಮಾಡಿ ರೆಡಿ ಇಟ್ಟಿದ್ದೀನಿ. ಇವಾಗ ರೂಮ್ ಖಾಲಿ ಮಾಡ್ಕೊಡ್ಬೇಕು. ನೋಡಿ, ರೂಮಿಂದ ಆಚೆ ಅಂತೂ ಫುಲ್ಲು ಕತ್ಲೇ ಇದೆ. ರೂಮ್ ನಂಬರ್ 140. ಡೋರ್ ಓಪನ್ ಮಾಡೋಣ. ಈ ಥರ ಇದೆ ರೂಮು. ಇಲ್ಲಿ ಮಂಜುನಾಥ ಸ್ವಾಮಿಗೆ ಒಂದು ಫೋಟೋ ಹಾಕಿದ್ದಾರೆ. ಆ್ಯಂಡ್ ಇಲ್ಲೊಂದು ಬೆಡ್ಡು. ಆ ಕಡೆಯಿಂದ ಮುಂದೆ ತೋರಿಸೋದಿಲ್ಲ, ಅಲ್ಲೆಲ್ಲ ಏನೋ ಇಟ್ಬಿಟ್ಟಿದ್ದೀನಿ. ಇಲ್ಲೊಂದು ಮಿರರ್ ಇದೆ. ಇಲ್ಲೊಂದು ಸ್ವಲ್ಪ ಕೂತ್ಕೊಳ್ಳೋದಕ್ಕೆ ಜಾಗ ಮಾಡಿದ್ದಾರೆ. ಒಂದಷ್ಟು ಚಾಪೆಗಳಿದೆ. ಇಲ್ಲೊಂದು ದೊಡ್ಡ ವಿಂಡೋ ಇದೆ. ಮೇಲ್ಗಡೆ ಹೋಗ್ಬೋದು ಎಷ್ಟು ವಿಂಡೋ. ಆ್ಯಂಡ್ ಒಂದು ಫ್ಯಾನ್ ಕೊಟ್ಟಿದ್ದಾರೆ. ಈ ಕಡೆಯಿಂದ ಸ್ವಲ್ಪ ಸ್ಪೇಸ್ ಇದೆ. ಫ್ಯಾನ್ ಏನೋ ಚೆನ್ನಾಗಿ ತಿರುಗುತ್ತೆ. ಫ್ಯಾನ್ ಆನ್ ಮಾಡ್ಬಿಟ್ಟಿದ್ದೀನಿ, ತಣ್ಣಗಿರಲಿ ಅಂತ. ಇದೊಂದು ಬ್ಯಾಗು. ಇದೇ ನೋಡಿ ಸಾಕೇತ ಅಂತ ನಾವು ಉಳ್ಕೊಂಡಿದ್ದು ಲಾಡ್ಜ್. ಧರ್ಮಸ್ಥಳಕ್ಕೆ ಎಷ್ಟೋ ಸಲ ಬಂದಿದ್ದೀವಿ, ಆದರೆ ಈ ಕಡೆ ಜಾಗ ನೋಡಿರಲಿಲ್ಲ. ಇವತ್ತು ನೋಡೋಣ ಅಂತ ಒಳಗಡೆ ಬಂದೆ. ಇದೊಂದು ಡಕೋಟಾ ವಿಮಾನ ಅಂತ ಇದೆ. ಅದು ಬಿಟ್ಟರೆ ಇಲ್ಲಿ ಫುಲ್ ಪಾರ್ಕಿಂಗ್ ಜಾಗ ಇದೆ. ನಾನು ಇಲ್ಲೇನೋ ಇದೆ ನೋಡೋಣ ಅಂತ ಬಂದೆ, ಆದರೆ ಇಲ್ಲೇನೂ ಇಲ್ಲ. ವಾಪಸ್ ಹೊರಡ್ತಾ ಇದ್ದೀವಿ. ಆ ಕಡೆ ಅಲ್ಲೇನೋ ರಥಗಳಿದೆ ಅನಿಸುತ್ತೆ ದೇವ್ರದ್ದು. ಯಾಕಮ್ಮ ಹಿಂಗೆ ಹೊತ್ಕೊಂಡೆ? ಏನೋ ಕೊತ್ಕೊಂಡಿದೆ ಆ ಥರ ಮಮ್ಮಿ? ಹಾಂ, ಹೌದಾ? ಕೊಡಿಲ್ಲ ಅದು ನನಗೆ. ಕೊಡು ಆಯಿತು. ಇದೇ ನೋಡಿ, ಲಾಸ್ಟ್ ಟೈಮ್ ನಾನು ಆ್ಯಕ್ಚುಲಿ ವ್ಲಾಗ್ ಮಾಡಿದಾಗ ತೋರಿಸಿದಂಥ ಪಾರ್ಕ್. ಇದೆಯಲ್ಲ ಈಶ್ವರ, ಅದು ನಂಗೆ ತುಂಬ ಇಷ್ಟವಾದ ಈಶ್ವರ. ಇವಾಗ ಬಸ್ ಸ್ಟಾಪ್ ಹತ್ರ ಬಂದಿದ್ದೀವಿ, ಹೊರಡ್ತಾ ಇದ್ದೀವಿ. ಇಲ್ಲ, ನೋಡ್ತಾ ಇದ್ದಾಳೆ. ಏನೋ ಊಟ ಬೇಕಾ? ತಿನ್ನಕ್ಕೇನಾದರೂ ಬೇಕು ಅನ್ಸತ್ತೆ. ಏನು ಬೇಕು ನಿಂಗೆ? ನೋಡಲ್ಲಿ ಅಜ್ಜಿ ಏನೋ ಕೊಡ್ತಿದ್ದಾರೆ. ಹೌದು, ಸ್ವೀಟ್. ಚಪಾತಿನಾ? ಊಟ ಸಿಕ್ತು. ಪ್ರೆಗ್ನೆಂಟ್ ಇದು, ಅಂಕಲ್ ಹೇಳ್ತಾ ಇದ್ರು. ನಾನೊಂದು ಹೇಳಿ ತಿನ್ನಿಸ್ತೀನಮ್ಮ. ತಿನ್ಸದ್ ತಿನ್ಸ್ಬಿಡು ನೀನು. ನಿಧಾನ ತಿನ್ಸಿ, ಯಾಕೆ ಅಂಗಡಿಯಾ? ಬಿಡ, ಹಂಗೆ ತಿಂತಾನ ಅವನು. ಲೇ, ಬಾಳೆ ಎಲೆ ಎಲ್ಲ ಕೊಂಡು ಚಪಾತಿ ತಿನ್ನು ಪುಟ್ಟ. ಅಲ್ಲಿ ಚಪಾತಿ ತಿನ್ನು. ಏಯ್, ಯಾಕೆ? ಹೌದಾ? ಇವನು ಎದ್ಬಿಟ್ಟ. ಹಾಂ, ಅವನು ಹೋದ ಈಗ ತಿನ್ನೋದಕ್ಕೆ. ಅಗಳಗಳ ಎದ್ಬಿಟ್ಟ.
ಬುದ್ದಲ್ಲ ಹಿಡ್ಕೋ ಇದು ಬಾಯಿಲಿ ನೋಡಿ, ಇವಳು ಪ್ರೆಗ್ನೆಂಟ್ ಇವಳು ಅಲ್ವೇನೆ ಚಿನ್ನಿ. ನಾನು ಸ್ವಲ್ಪ ದಿವಸದಲ್ಲಿ ಕರು ಹಾಕತ್ತಿದ್ದು ಬಿಡಮ್ಮ, ಅದೇ ತಿನ್ಲಿ ಬಿಡಮ್ಮ ನಿಂದೆ. ಹಾಂ, ಅದಂತೂ ಅವಾಗಲೇ ಚಪಾತಿ ಕೊಡೋಕೋದ್ರೆ ಬಾಳೆ ಎಲೆ ತಿಂತದು. ಹೋಗ್ತಾ ಇದ್ದಾವೆ. 2-3 ತಿಂತು, ನಿಧಿ ಚಪಾತಿ ಎಲ್ಲ ಅಲ್ಲೇ ಬಿಟ್ಟು ಹೋದು. ಅದು ಒಂದು ಸ್ವಲ್ಪ ತಿಂತು. ಇದು ಇನ್ನೊಂದು ಚಿಕ್ಕದು ಸ್ವಲ್ಪ ತಿಂತು, ಒಂದು 2-3 ಇನ್ನಿದ್ದಾಗ ಚಪಾತಿ ಅಲ್ಲೇ ಬಿಟ್ಟು ಹೋಯ್ತಾಯಿತ್ತು. ಹಸು ಯಾಕೋ ತುಂಬ ಸುಸ್ತ ಮಲ್ಕೊಂಬಿಟ್ಟಿತ್ತು. ಯಾಕೋ ನಾವು ಹತ್ರಕ್ಕೆ ನೋಡಿದ್ವಿ, ಯಾಕೋ ಹೊಟ್ಟೆ ಉಬ್ಬರೇ ಬಂದಂಗಿದೆಯಲ್ಲ ಅಂತ ನೋಡಿದ್ರೆ ಅದು ಸುಮ್ಮನೆ ಮಲ್ಕೊಂಬಿಟ್ಟಿತ್ತು. ಅದು ಯಾರೋ ಹೇಳಿದ್ರು, ಇಲ್ಲ ಅದು ಕರು ಹಾಕೋ ಥರ ಇದೆ, ಅದಕ್ಕೆ ತುಂಬ ಸುಸ್ತಾಗಿ ಮಲ್ಕೊಂಬಿಟ್ಟಿದೆ ಅಂತ ಹೇಳಿದ್ರು. ಆಮೇಲೆ ನಾವು ಮಾತಾಡಿಸಿ ಸ್ವಲ್ಪ ಹೊತ್ತು ಮಾತಾಡಿಸಿದ್ವಿ, ಆಮೇಲೆ ಎದ್ದೇಳ್ತು. ಎಷ್ಟೇ ಜನ ಮಾತಾಡ್ಸಿದ್ರೆ ಅದು ಹಂಗೆ ಇರುತ್ತೆ, ಹಂಗೆ ಮುದ್ದು ಮಾಡಿಸ್ಕೊಂತಾನೆ ಇರುತ್ತೆ. ಅದು ಬಂದವರೆಲ್ಲ ಮಾತಾಡಿಸ್ತಾನೆ ಇದ್ದಾರೆ. ಆಮೇಲೆ ನೋಡಿ ನೋಡಿ ಸಾಕಾಯ್ತು, ಎಲ್ಲರೂ ಬಂದು ಹಿಂಸೆ ಕೊಡ್ತಾವ್ರಲ್ಲಪ್ಪ ಅನ್ನಿಸ್ತದಕ್ಕೆ ಚಪಾತಿ ಹಾಕಿದ್ರೆ ಸ್ವಲ್ಪ ತಿಂದು ಎದ್ದು 2 ಹೊರಟೋದ್ವಿ. ಆವಾಗಲೇ ದರ್ಶನಕ್ಕೆ ಬಂದಿದ್ವಿ, ಇವಾಗ ದರ್ಶನ ಮುಗಿಸ್ಕೊಂಡು ಆಚೆ ಬಂದಿದ್ದೀವಿ. ದರ್ಶನ ತುಂಬ ಚೆನ್ನಾಗಾಯಿತು, ಊಟನೂ ಸಹ ಮಾಡ್ಕೊಂಬಂದ್ವಿ. ಇವಾಗ ವಾಪಸ್ ರೂಮ್ಗೆ ಹೋಗ್ತಾ ಇದ್ದೀವಿ. ಜನ ಎಲ್ಲ ಅಲ್ಲೇ ಮಲ್ಕೊಂಡ್ಬಿಟ್ಟಿದ್ದಾರೆ ನೋಡಿ, ಎಷ್ಟು ಜನ. ರಾತ್ರಿ ಹೊತ್ತಲ್ಲಿ ಸೂಪರ್ ಆಗಿರುತ್ತೆ, ಚಂದ್ರ ಕಾಣಿಸ್ತಾ ಇದೆ. ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ. ನಾವು ಅಲ್ಲಿಂದ ಬರೋಷ್ಟರಲ್ಲಿ 5:30 ಆಯಿತು. ರೂಮ್ ಹುಡ್ಕೊಂಡು ಲಾಡ್ಜಲ್ಲಿ ಎಲ್ಲ ಕಡೆ ಓಡಾಡಿದ್ವಿ. ಆಮೇಲೆ ರೂಮ್ ಒಂದು ಖಾಲಿ ಇಲ್ಲ ಅಂತ ಹೇಳಿದ್ರು, ಎಲ್ಲ ಆನ್ಲೈನ್ ಬುಕ್ಕಿಂಗ್ ಅಂತ ಹೇಳಿದ್ರು. ಆಮೇಲೆ ಏನಪ್ಪ ಮಾಡೋದು ಅಂತ ಅಂದ್ಬಿಟ್ಟು ಇನ್ನೊಂದು ಲಾಡ್ಜ್ಗೆ ಹೋದ್ವಿ, ಅಕ್ಷರ ಅಂತ. ಅಲ್ಲೂ ರೂಮ್ ಖಾಲಿ ಆಗಿದೆ ಅಂತ ಹೇಳಿದ್ರು. ಎಷ್ಟೊಂದು ಲಾಡ್ಜ್ಗಳು ನೋಡಿದ್ವಿ, ಎಲ್ಲೂ ರೂಮ್ ಸಿಗಲಿಲ್ಲ. ಕೊನೆಗೆ ಆನ್ಲೈನಲ್ಲೇ ಬುಕ್ ಮಾಡೋಣ ಅಂತ ಅಂದ್ಕೊಂಡ್ವಿ. ಇನ್ನೊಂದಷ್ಟು ಜನ 800 ರೂಪಾಯಿ ಕೊಡಿ ರೂಮ್ ಕೊಡ್ತೀವಿ ಅಂತ ಹೇಳಿದ್ರು. ನಾವು ಬೇಡ, ಆನ್ಲೈನ್ ಬುಕ್ಕಿಂಗೇ ಮಾಡೋಣ ಅಂತ ಹೊರಟ್ವಿ. ಅವತ್ತೇ ಹೋಗಿ ನಾವು ಅವತ್ತೇ ಬುಕ್ ಮಾಡೋಕ್ಕಾಗಲ್ವಂತೆ, 24 ಅವರ್ ಮುಂಚೆನೇ ಮಾಡಬೇಕು ಮೇಡಮ್ ಅಂತ ಹೇಳಿದ್ರು ಅವರು. ಹಾಗಾಗಿ ಅಕ್ಷರ ಲಾಡ್ಜ್ ಅವ್ರನ್ನೇ ರಿಕ್ವೆಸ್ಟ್ ಮಾಡ್ಕೊಂಡ್ವಿ, ಅಲ್ಲೇ ರೂಮ್ ಸಿಕ್ತು. ಇವತ್ತು ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದೊಳಗಡೆ ಆನೆ ಎಲ್ಲ ನೋಡಿದ್ವಿ. ತುಂಬಾ ದಿವಸ ಆಯಿತು ಆನೆ ಎಲ್ಲ ನೋಡಿ. ಜೊತೆಗೆ ಅಲ್ಲಿ ರಥ ಕೂಡ ಎಳಿತಾ ಇದ್ರು. ನಾನು ಅದ್ರ ಜೊತೆಗೆ ಒಂದು 3 ರೌಂಡ್ ಬಂದೆ. ಟೈಮ್ ತುಂಬ ಆಗೋಗ್ಬಿಟ್ಟಿತ್ತು, ಅದಕ್ಕೆ ಊಟ ಮಾಡೋಣ ಅಂತ ಹೋದ್ವಿ. ಇನ್ನೂ ಸ್ವಲ್ಪ ಹೊತ್ತು ದೇವಸ್ಥಾನದಲ್ಲಿ ಇರೋಣ ಅಂತ ಮನಸ್ಸಿತ್ತು. ಟೈಮ್ ಆಗಿದ್ದರಿಂದ ಊಟ ಖಾಲಿ ಆಗುತ್ತೆ ಅಂತ ಹೇಳ್ತಾ ಇದ್ರಲ್ಲ, ಅದಕ್ಕೋಸ್ಕರ ಊಟ ಮಾಡ್ಕೊಂಡು ರೂಮ್ಗೆ ಹೋಗೋಣ ಅಂತ ಹೊರಟ್ವಿ. ಇವಾಗ ತುಂಬ ಸುಸ್ತಾಗ್ಬಿಟ್ಟಿದೆ, ರೂಮ್ಗೆ ಹೋಗಿ ಮಲ್ಕೊಂತೀವಿ. ಯಾಕಂದರೆ ಇನ್ನೂ ಸ್ವಲ್ಪ ಬಟ್ಟೆ ಒಗೆಯೋದಿದೆ. ಈಗಲೇ ಬಟ್ಟೆ ಎಲ್ಲ ಒಗ್ದಾಕ್ಬಿಟ್ಟು ಆಮೇಲೆ ನಾಳೆ ಸೌತಡ್ಕ ಮಹಾಗಣಪತಿಗೆ ಹೋಗಬೇಕು. ಹಂಗಾಗಿ ಇವಾಗಲೇ ಹೋಗಿ ಬಟ್ಟೆ ಎಲ್ಲ ಒಗೆದ್ಬಿಡ್ತೀವಿ. ಬೆಳಗ್ಗೆ ಬೇರೆ ಬೇಗ ಇದೆ, 8:30ಗೆ ಬಸ್ ಇದೆ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ನಾನು 4 ಗಂಟೆಗೆ ಎದ್ದೇಳಬೇಕು. 4 ಗಂಟೆಗೆ ಎದ್ದು ಸ್ನಾನ ಎಲ್ಲ ಮಾಡಿ ಫ್ರೆಶ್ ಆಗಿ ಹೊರಡಬೇಕು. ಆದ್ದರಿಂದ ನಾವಿವಾಗ ರೂಮ್ಗೆ ಹೋಗಿ ಬಟ್ಟೆ ಎಲ್ಲ ಒಗೆದು ಕ್ಲೀನ್ ಮಾಡಿಬಿಡ್ತೀವಿ. ಅಮ್ಮ, ನೀನು ಇದು ಇವರೆಲ್ಲ ಮಲ್ಕೊಂಡಿದಾರಲ್ಲ ಇಲ್ಲಿ ಅಂಗಳದಲ್ಲಿ, ಆ ಥರ ನೀನು ಯಾವತ್ತಾದ್ರು ಮಲ್ಕೊಂಡಿದ್ಯಾ? ಯಾವತ್ತೂ ಮಲ್ಕೊಂಡಿಲ್ಲ. ಇದನ್ನು ಯಾವ್ರನ್ನ ನೋಡಿದ್ರೆ ನಾನು ಇಲ್ಲೇ ಮಲ್ಕೋಬೇಕಪ್ಪ ಅಂತ ಅನ್ಸುತ್ತೆ. ಯಾಕೆಂದ್ರೆ ಅಷ್ಟು ಚೆನ್ನಾಗಿದೆ ಇಲ್ಲಿ, ಎಲ್ಲರೂ ಇಲ್ಲೇ ಮಲಗಿದ್ದಾರೆ. ರೂಮ್ ಸಿಕ್ಕಿಲ್ಲ ಅನ್ಸುತ್ತೆ, ಮಲಗಿದ್ದಾರೆ. ನನಗೂ ಒಂದ್ಸಲ ಹಿಂಗೆ ಮಲ್ಕೋಬೇಕು ದೇವಸ್ಥಾನ ಮುಂದೆಗಡೆ ಅಂತ ಇಷ್ಟ. ನನಗೂ ಅಷ್ಟೇ, ಈ ಥರ ಇಲ್ಲೇ ಬಂದು ಮಲ್ಕೋಬೇಕು ಈ ಅಂಗಳದಲ್ಲಿ ಅಂತ ಇಷ್ಟ. ಹೊರನಾಡು ಅನ್ನಪೂರ್ಣೇಶ್ವರಿಗೆ ಹೋಗಿದ್ವಲ್ಲ, ಅಲ್ಲೊಂದ್ಸರಿ ದೇವಸ್ಥಾನದೊಳಗಡೆ ಮಲ್ಕೊಳ್ಳೋಂಥ ಪರ್ಮಿಷನ್ ಕೊಟ್ಟಿದ್ರು ಎಲ್ಲರಿಗೂ. ಎಷ್ಟೊಂದು ಜನ ಭಕ್ತಾದಿಗಳೆಲ್ಲ ಮಲ್ಕೊಂಡಿದ್ವಿ. ಆವಾಗ ಹೊಸ ವರ್ಷ ಇತ್ತು. ಹೊಸ ವರ್ಷದ ದಿನನೇ ಕರೆಕ್ಟಾಗಿ ನಾನು ಸ್ವಲ್ಪ ಜಾರಿದ್ದೆ ಅಷ್ಟೇ, ಬಿದ್ದೇನು ಹೋಗಿರ್ಲಿಲ್ಲ. ಇವಳು ಲಾವಣ್ಯ ನೋಡಿದ್ರೆ ಎಲ್ಲರತ್ರೂ ನಾನು ಬಿದ್ಬಿಟ್ಟೆ ಅನ್ನೋ ಥರ ಹೇಳ್ಕೊಂಡ್ಬಂದ್ಬಿಟ್ಟಿದ್ಲು. ನಾನೇನು ಬಿದ್ದಿರಲಿಲ್ಲ, ಸುಮ್ಮನೆ ಜಾರದೆ ಅಷ್ಟೇ. ಬಿದ್ಬಿಟ್ಲು ಹೊಸ ವರ್ಷದ ದಿನನೇ ಬಿದ್ಬಿಟ್ಲು ಅಂತಿದ್ಲು ಅವಳು.
ಸರಿ ಬಾ ಹೋಗೋಣ. ಅದೇ ಇವಾಗ ಹೋಗೋಣ, ತುಂಬಾ ಸುಸ್ತಾಗ್ಬಿಟ್ಟಿದೆ, ಮೈಕೈ ಎಲ್ಲ ನೋವಾಗ್ತಾ ಇದೆ. ಹೋಗಿ ಮಲ್ಕೊಂಬಿಟ್ರೆ, ಬಟ್ಟೆ ಹೋಗಿ ಮಲ್ಕೊಂಬಿಟ್ರೆ ನಿದ್ದೆ ಬರೋದೇ ಗೊತ್ತಾಗಲ್ಲ. ಬೆಳಿಗ್ಗೆ ಬೇಗ ಎದ್ದೊಳ್ಬೇಕು. ಹೌದೌದು, 4 ಗಂಟೆಗೆ ಎದ್ದು ಹೋಗ್ಬೇಕು. ಹೋಗೋಣ ಬೇಗ. ಸರಿ. ವಿಡಿಯೋ ಮಾಡ್ತಾ ಇದ್ವಿ, ಅಲ್ಲೇನೋ ಸಡನ್ ಆಗಿ ಓಡ್ ಬಂದಂಗಾಯ್ತು. ನಮ್ಮ ಊರ ಕಡೆ ಲಿಂಗದ ಬೀರು ಬರ್ತಾರೆ ಈ ಗಣೇಶನ ಜಾತ್ರೆಗೆಲ್ಲ. ಆ ಥರ ಲಿಂಗದ ಬೀರು ಅಂದ್ಕೊಂಡ್ವಿ. ಅದು ನೋಡೋರು ಅದಲ್ಲ, ಬೇರೆ ಏನೋ ಬೇರೆ ಥರ ಇತ್ತು. ಅಲ್ಲಿ ಆಚೆ ಬೋರ್ಡ್ ಹಾಕಿದ್ದಾರೆ, ಇವಾಗ ಹೋಗಿ ನೋಡಬೇಕು ಅದೇನು ಅಂತ. ಒಟ್ಟಿನಲ್ಲಿ ಅದೆಲ್ಲ ತುಂಬ ಅಪರೂಪದ ದೃಶ್ಯಗಳು. ಯಕ್ಷಗಾನ ನಡೀತಾ ಇತ್ತೋ ಅಥವಾ ದೈವಾರಾಧನೆ ನಡೀತಾ ಇತ್ತೋ ನಮಗೂ ಸರಿಯಾಗಿ ಗೊತ್ತಾಗಲಿಲ್ಲ. ನಾವು ಸೀದಾ ರೂಮಿಗೆ ಬಂದುಬಿಟ್ವಿ. ಇದೇ ನೋಡಿ ನಾವು ಉಳ್ಕೊಂಡಿರೋವಂಥ ರೂಮು. 2 ಬೆಡ್ ಕೊಟ್ಟಿದ್ದಾರೆ. ಆಮೇಲೆ ಒಂದು ಮಿರರ್ ಇದೆ, ಸುಬ್ರಹ್ಮಣ್ಯ ಸ್ವಾಮಿ ಫೋಟೋ ಇದೆ. ಇದು ಇನ್ನೊಂದು ಬೆಡ್ಡು. ಇದೆರಡು ಸಿಂಗಲ್ ಕಾಟಿತ್ತು, ನಾವೆರಡನ್ನು ಕೂಡಿಸಿ ಒಂದು ಮಾಡಿದ್ವಿ. ಇದೇ ಇವತ್ತಿನ ರೂಮು, ಇಲ್ಲೇ ನಮಗೆ ಜಾಗ ಸಿಕ್ಕಿರೋದು. ಅಲ್ಲೊಂದು ಬಟ್ಟೆ ಹಾಕೊಳ್ಳೋಕೆ ಸ್ಟ್ಯಾಂಡ್ ಕೊಟ್ಟಿದ್ದಾರೆ. ಬಟ್ಟೆ ಒಗೆದು ಬೇಕಾದಲ್ಲಿ ಒಣಗಾಕ್ಬೋದು. ವಾಶ್ರೂಮ್ ಎಲ್ಲ ತುಂಬ ಚೆನ್ನಾಗಿದೆ. ಜೊತೆಗೆ 3 ಚೇರ್ ಕೊಟ್ಟಿದ್ದಾರೆ. ನಾವು ತುಂಬ ದೂರದಿಂದ ಟ್ರಾವೆಲ್ ಮಾಡ್ಕೊಂಬಂದು ಸುಸ್ತಾಯಿದ್ವಿ. ಎಷ್ಟೊತ್ತಿ ಮಲ್ಕೊಳ್ತೀವಪ್ಪ ಅಂತ ಅನ್ನಿಸ್ಬಿಟ್ಟಿತ್ತು. ಬಟ್ಟೆ ಒಗೆಯೋದೆಲ್ಲ ಇತ್ತು, ಒಗೆದ್ಬಿಟ್ಟು ಒಣಗಾಕ್ತೆ. ಇವಾಗ ಮಲ್ಕೊಳಕ್ಕೆ ಹೋಗ್ತಾ ಇದ್ದೀನಿ. ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾನು ಅಂದ್ಕೊಳ್ತೀನಿ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡಿ.